ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಚೀಸ್ ಬಸ್ಟ್ ವಡಾಪಾವನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಂಜೆ ಟೈಮ್ನಲ್ಲಿ ಏನಾದರೂ ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅಂದ್ಕೊಳ್ಳೋರು ಈ ವಡಾಪಾವ್ ರೆಸಿಪಿ ಟ್ರೈ ಮಾಡ್ಬೋದು. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಡಾಪಾವ್ ರೆಸಿಪಿ ಇದೆ, ಬಟ್ ಈ ವಿಡಿಯೋದಲ್ಲಿ ರಿಸ್ಕೇ ಮಾಡ್ಕೊಂಡಿರಾ ಈಸಿಯಾಗಿ ಯಾವ ರೀತಿಯಾಗಿ ವಡಾಪಾವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇನ್ನು ಹೆಚ್ಚು ಚಾಟ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳೋಣ. ಒಂದು ಕುಕ್ಕರ್ನಲ್ಲಿ 4 ಆಲೂಗೆಡ್ಡೆ ಮುಳುಗೋವರೆಗೂ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 4ರಿಂದ 5 ವಿಷಲ್ ತೊಗೋಬೇಕು. ನಾನಿಲ್ಲಿ 4 ವಿಷಲ್ ತೊಗೊಂಡಿದ್ದೀನಿ. ಒಟ್ಟಿನಲ್ಲಿ ಆಲೂಗೆಡ್ಡೆ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟು ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ 4 ಹಸಿಮೆಣಸಿನ್ಕಾಯಿ, 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, 3-4 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲದಿದ್ದರೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 2 ಇಂಚಿನಷ್ಟು ಶುಂಠಿನ ಇದಕ್ಕೇ ಹಾಕ್ಕೊಂಡು ನೀರು ಹಾಕ್ತಲೇ ಹಾಗೆ ತರಿಯಾಗಿ ರುಬ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನಲ್ಲಿ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮೆಣಸಿನ್ಕಾಯ್ದು ಮಿಕ್ಸ್ಚರ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಕಾಲು ಚಮಚದಷ್ಟು ಅರಿಶಿನ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂಚೂರು ಗಂಟು ಇರಬಾರ್ದು, ಉಂಡೆ ಥರ ಇರಬಾರ್ದು, ಪೂರ್ತಿ ಸಾಫ್ಟ್ ಆಗೋ ರೀತಿ ನಾವು ಮ್ಯಾಶ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಸಾಲೆನೂ ಇದಕ್ಕೆ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊತೀನಿ. ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಸಹ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಬೇಕಾ ಬೇಡವಾ ಅಂತ ಟೇಸ್ಟ್ ನೋಡಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪಲ್ಯ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಕಡಲೆ ಹಿಟ್ಟಿನ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಕಾಫಿ ಲೋಟದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, 1/4 ಸ್ಪೂನ್ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಡುಗೆ ಸೋಡಾ ಮತ್ತು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊತ ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡಿಟ್ಕೊತೀನಿ. ಅಕ್ಕಿ ಹಿಟ್ಟು ಬಂದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಈ ಬ್ಯಾಟರ್ ಬಂದು ಪೂರ್ತಿ ಗಟ್ಟಿಗೂ ಇರಬಾರ್ದು ಮತ್ತು ಪೂರ ತೆಳುನೂ ಇರಬಾರ್ದು. ಆಲೂ ಬೋಂಡ ಮಾಡೋಕ್ಕೆ ಈಸಿ ಆಗುವಷ್ಟು ತೆಳುಗಿದ್ರೆ ಸಾಕು. ಈ ಹಿಟ್ಟು ಒಂದು 5 ನಿಮಿಷ ನೆನೆಲಿಕ್ಕೆ ಹಾಗೆ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಆಲೂಗೆಡ್ಡೆ ಪಲ್ಯಕ್ಕೆ ಚೀಸ್ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ. ಇಲ್ಲಿ ನಾನು 2 ಥರದ ಚೀಸ್ಗಳನ್ನ ತಗೊಂಡಿದ್ದೀನಿ. ಒಂದು ಪಿಜ್ಜಾ ಚೀಸು, ಇನ್ನೊಂದು ಚೀಸ್ ಸ್ಲೈಸಸ್ಸು. ಈ ರೆಸಿಪಿಗೆ ಲಿಕ್ವಿಡ್ ಚೀಸ್ ಅಥವಾ ಚೀಸ್ ಸ್ಪ್ರೆಡ್ ತಗೊಂಡ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಲಿಕ್ವಿಡಿಯಾಗಿ ಬರುತ್ತೆ. ಬಟ್ ನನಗಿಲ್ಲಿ ಸಿಗಲಿಲ್ಲ ಅಂತ ಹೇಳಿ ಚೀಸ್ ಸ್ಲೈಸಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ. ಇವಾಗ ಎಲ್ಲದನ್ನು ಉಂಡೆ ಕಟ್ಟಿ ಇಟ್ಕೊತೀನಿ. ಒಂದು ವೇಳೆ ಚೀಸ್ ಇಲ್ಲದಿದ್ದರೆ ನೀವು ಹೀಗೇ ಉಂಡೆ ಕಟ್ಟಿ ಆಲೂ ಬೋಂಡನ ನೀವು ಹಾಕೋಬೋದು, ಅದು ಚೆನ್ನಾಗಿರುತ್ತೆ ವಡಾಪಾವ್ಗೆ. ಚೀಸ್ ಹಾಕಲಿಕ್ಕೆ ನಾನಿಲ್ಲಿ ಈ ರೀತಿ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಚೀಸ್ನ ಚಿಕ್ಕದಾಗಿ ಮುರಿದು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಕಾಣಿಸ್ತಲೇ ಇರೋ ರೀತಿ ನೀಟಾಗಿ ಉಂಡೆ ಕಟ್ಕೊಂಡ್ರೆ ಆಗೋಯ್ತು. ಪಿಜ್ಜಾ ಚೀಸ್ ಅಥವಾ ಮೊಜರೆಲ್ಲಾ ಚೀಸ್ನಲ್ಲಿ ಮಾಡ್ಕೊಳ್ಳೋರು ಕ್ಯಾರೆಟ್ ತುರಿತೀವಲ್ವ, ಅದರಲ್ಲಿ ಚೀಸ್ನ ತುರ್ಕೊಂಡು ನಾನೀಗ ಹೇಗೆ ಚೀಸ್ ಸ್ಲೈಸ್ನ ಸ್ಟಫ್ ಮಾಡಿಕೊಂಡೆ ಮಧ್ಯದಲ್ಲಿ, ಅದೇ ರೀತಿ ಸ್ಟಫ್ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ. ಇಲ್ಲಿ ಎಲ್ಲ ಉಂಡೆಗಳಿಗೂ ಇದೇ ರೀತಿ ಚೀಸ್ನ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಈ ಕಡಲೆ ಹಿಟ್ಟಿನ ಮಿಕ್ಸ್ಚರ್ನಲ್ಲಿ ಒಂದೊಂದೇ ಉಂಡೆಗಳನ್ನ ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಟರೆ ಆಲೂ ಬೋಂಡ ರೆಡಿಯಾಗಿ ಹೋಗುತ್ತೆ. ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಬ್ಯಾಟರ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಮೇಲ್ಗಡೆ ಎದ್ದು ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಒಂದೊಂದಾಗಿ ಎಲ್ಲ ಆಲೂ ಬೋಂಡನೂ ಇದಕ್ಕೆ ಹಾಕೋತಾ ಇದ್ದೀನಿ. ಬೋಂಡ ಎಲ್ಲ ಕಂದು ಬಣ್ಣ ಬರೋವರೆಗೂ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂಡು ಸುತ್ತಲೂ ಒಂದೇ ಸಮನಾಗಿ ಬೆಂದಿರಬೇಕು. ಆ ರೀತಿಯಾಗಿ ಬೇಯಿಸ್ಕೊಂಡು ಎಣ್ಣೆಯಿಂದ ತೆಗೆದಿಟ್ಕೊತಾ ಇದ್ದೀನಿ.
ಈ ಚಿಕ್ಕ ಚಿಕ್ಕದಾಗಿರೋದನ್ನು ಸಹ ಎತ್ತಿಟ್ಕೊಳ್ಳಿ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಉಳಿದಿದ್ದಂಥ ಸ್ವಲ್ಪ ಹಿಟ್ಟನ್ನ ಸಹ ಇದೇ ರೀತಿ ಎಣ್ಣೆನಲ್ಲಿ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸಹ ಬೇಕು ನಮಗೆ ಚಟ್ನಿ ಪುಡಿ ಮಾಡಲಿಕ್ಕೆ, ಇದನ್ನ ಸಹ ಬಿಸಾಡ್ಲಿಕ್ಕೆ ಹೋಗಬೇಡಿ. ಇವಾಗ ಇದೇ ಎಣ್ಣೆಯಲ್ಲಿ ಒಂದು ಹಿಡಿಯಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಹೊತ್ತೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದೇ ಒಂದು ನಿಮಿಷ ಅಷ್ಟೇ, ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ಮತ್ತು ಇದೇ ಎಣ್ಣೆಯಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಮಾಡಬೇಕಾದ್ರೆ ಹುಷಾರು, ಸಿಡಿಯುತ್ತೆ. ಒಂದು 10ರಿಂದ 20 ಸೆಕೆಂಡ್ ಅಷ್ಟೇ, ಬೇಗನೆ ತೆಗೆದುಬಿಡಿ. ನಾವು ಆವಾಗಲೇ ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ಬಳಸ್ಕೊಂಡಂತಹ ಮಿಕ್ಸಿ ಜಾರ್ನಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟಿನ ಬ್ಯಾಟರ್ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಂಥ ಬೆಳ್ಳುಳ್ಳಿ, ಕಡಲೆ ಬೀಜ ಮತ್ತು ಇದಕ್ಕೆ 1 ದೊಡ್ಡ ಚಮಚದಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂಚೂರು ನೀರು ಹಾಕ್ತಲೇ ಹೀಗೆ ಡ್ರೈಯಾಗಿ ರುಬ್ಕೊಂಡಿದ್ದೀನಿ. ಒಂದು ವೇಳೆ ಕೊಬ್ಬರಿ ಇದ್ದರೆ 1/4 ಭಾಗದಷ್ಟು ಕೊಬ್ಬರಿನ ಸಹ ಇದಕ್ಕೆ ತುರ್ದಿ ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ವಡಪಾವ್ದು ಡ್ರೈ ಚಟ್ನಿ ಪುಡಿ ರೆಡಿ ಆಯಿತು. ಇವಾಗ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮತ್ತು ಅದೇ ಮಿಕ್ಸಿ ಜಾರ್ನಲ್ಲಿ 4 ಹಸಿಮೆಣಸಿನ್ಕಾಯಿ, 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, 2ರಿಂದ 3 ಕಡ್ಡಿಯಷ್ಟು ಪುದೀನ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ನಿಂಬೆ ರಸ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಖಾರವಾಗಿರುವಂತಹ ಗ್ರೀನ್ ಚಟ್ನಿ ಕೂಡ ರೆಡಿಯಾಗಿ ಹೋಗುತ್ತೆ. ವಡಪಾವ್ಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಹಸಿಮೆಣಸಿನ್ಕಾಯಿನ ಸಹ ಸರ್ವ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಖಾರ ಇಷ್ಟ ಆಗಲ್ಲ ಅಂಥವ್ರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಂಬೆ ರಸ ಹಾಕ್ಕೋಬೋದು. ಉಪ್ಪು, ಹುಳಿ, ಖಾರ ಎಲ್ಲ ಸೇರಿ ಚಟ್ಪಟ ಅನ್ನೋದೇ ಚೆನ್ನಾಗಿರುತ್ತೆ. ವಡಪಾವ್ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇವಾಗ ರೆಡಿ ಇದೆ. ಏನೇನೆಲ್ಲ ರೆಡಿ ಇದೆ ಅಂತ ಒಮ್ಮೆ ನೋಡ್ಕೊಂಡು ಬಿಡೋಣ. ಚೀಸ್ ಫಿಲ್ ಮಾಡ್ಕೊಂಡಿರುವಂಥ ಆಲೂ ಬೋಂಡ ರೆಡಿ ಇದೆ, ಡ್ರೈ ಚಟ್ನಿ ಪುಡಿ ರೆಡಿ ಇದೆ, ಮತ್ತು ಫ್ರೈ ಮಾಡ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ರೆಡಿ ಇದೆ, ಖಾರವಾಗಿರುವಂಥ ಗ್ರೀನ್ ಚಟ್ನಿ ಕೂಡ ರೆಡಿ ಇದೆ. ನಾನಿಲ್ಲಿ ನಮ್ಮದೇ ಬೇಕ್ರಿದು ಪಾವ್ ಬನ್ ತಗೊಂಡಿದ್ದೀನಿ. ವಡಾ ಪಾವ್ಗೆ ಅಥವಾ ಮಿಸಲ್ ಪಾವ್ಗೆ, ಮಸಾಲಾ ಪಾವ್ಗೆ ಅಂತಲೇ ಬೇರೆ ರೀತಿಯಾದಂಥ ಬನ್ ಸಿಗುತ್ತೆ. ಬೇಕ್ರಿಗಳಲ್ಲಿ, ಸೂಪರ್ ಮಾರ್ಕೆಟ್ಸ್ಗಳಲ್ಲೆಲ್ಲ ಸಿಗುತ್ತೆ, ಕೇಳಿ ಕೊಡ್ತಾರೆ. ಈ ಬನ್ಗೆ ಜಾಸ್ತಿ ಸಕ್ಕರೆ ಹಾಕಿರಲ್ಲ, ಸೊ ನಾವು ವಡಾ ಪಾವ್ ತಿನ್ಬೇಕಾದ್ರೆ ಸ್ವೀಟ್ ಅನಿಸಲ್ಲ. ನೆಕ್ಸ್ಟು ವೆಜ್ ಮಯೋನೀಸ್ ತಗೊಂಡಿದ್ದೀನಿ. ಇದನ್ನು ಸಹ ನಾವು ಮನೆಯಲ್ಲೇ ಮಾಡ್ಕೋಬೋದು. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವೆಜ್ ಮಯೋನೀಸ್ ವಿಡಿಯೋ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಚೀಸ್ ಹಾಕಿ ರೆಡಿ ಮಾಡ್ಕೊಂಡಿರುವಂಥ ಆಲೂ ಬೋಂಡ ಒಳಗಡೆಯಿಂದ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಮೊಸರೆಲ್ಲ ಚೀಸೆಲ್ಲ ಹಾಕ್ಕೊಂಡ್ರೆ ನೀಟಾಗಿ ಸ್ಟ್ರೆಚ್ ಆಗುತ್ತೆ, ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಲಿಕ್ವಿಡ್ ಚೀಸ್ ಸಹ ಅಷ್ಟೇ, ವಾಲ್ಕೆನೋ ಥರ ಬಸ್ಟ್ ಔಟ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಇವಾಗ ಫೈನಲ್ ಆಗಿ ವಡಾಪಾವ್ನ ಅಸೆಂಬಲ್ ಮಾಡ್ಕೋತಾ ಇದ್ದೀನಿ. ಪಾವನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಮೊದಲಿಗೆ ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಈ ರೀತಿಯ ಕ್ಲೋಸ್ ಮಾಡಿಕೊಂಡ್ರೆ 2 ಸೈಡ್ ಚಟ್ನಿ ಟಚ್ ಆಗುತ್ತೆ ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ವಲ್ಪ ವೆಜ್ ಮಯೋನೀಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಾಪ್ ಮಾಡಿರುವಂಥ ಈರುಳ್ಳಿ, ರೆಡಿ ಮಾಡ್ಕೊಂಡಿರುವಂತಹ ಡ್ರೈ ಚಟ್ನಿ ಪುಡಿ, ಒಂದು ಚಟ್ಪಟ ಮೆಣಸಿನ್ಕಾಯಿ, ಕೊನೆಯಲ್ಲೊಂದು ಚೀಸ್ ಫಿಲ್ ಮಾಡಿರುವಂತಹ ಆಲೂ ಬೋಂಡನ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ ಸ್ಪೈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ ಚೀಸ್ ಬಸ್ಟ್ ವಡಾಪಾವ್ ರೆಡಿಯಾಗೋಯ್ತು. ಒಂದು ವೇಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಾದರೂ ನೀವು ದೋಸೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ರೆ, ಆ ಆಲೂಗೆಡ್ಡೆ ಪಲ್ಯ ಏನಾದ್ರು ಮಿಕ್ಕಿದ್ರೆ ನೀವು ಡೆಫಿನೆಟ್ಲಿ ಸಂಜೆಗೆ ಈ ರೀತಿಯಾಗಿ ವಡಾಪಾವ್ ಮಾಡ್ಕೋಬೋದು. ಚೀಸು ಮಯೋನೀಸ್ ಎಲ್ಲ ಇಲ್ಲದೆ ಇದ್ದರೆ ನೀವು ಹಾಗೆ ಮಾಡ್ಕೋಬೋದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನಲ್ಲಿರುವಂತಹ ಚಾಟ್ ರೆಸಿಪೀಸ್ ಎಲ್ಲ ವೀಡಿಯೋಸ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಗೊತ್ತಿರೋರು ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.